बीजापुर में कल होगा बसव जयंती कार्यक्रम। आज माध्यम से बात करते हुए समाज सेवक नंदू गडगी और शंकर हुगार ने कहा कि कल शाम 4 बजे राम मंदिर से होते हुए शिवाजी सर्कल तक रैली का आयोजन होगा और इस कार्यक्रम में बीजापुर के एमएलए बसवनगौड़ा पाटिल यत्नाड़ और फिल्म एक्टर और कॉमेडी एक्टर्स भाग लेंगे और इस कार्यक्रम में डीजे का भी आयोजन किया जाएगा। इसमें सभी बीजापुर के और बीजापुर जिला के लोग भाग लीजिए और इस कार्यक्रम को अच्छी तरह निभाने की बात कही और ये कार्यक्रम नंदूगढ़ी के ओर से किया जा रहा है, कहा जिम्मेदारों ने। ಎಲ್ಲರಿಗೂ ನಂದೂಗಡಿಗೆ ಮಾಡುವ ನಮಸ್ಕಾರಗಳು। ನಾಳೆ ದಿನಾಂಕ 30ರಂದು ಸಾಯಂಕಾಲ 4 ಗಂಟೆಗೆ ಶ್ರೀ ರಾಮ ಮಂದಿರ ಗುಡಿಯಿಂದ ಶೋಭಾಯಾತ್ರೆ ಹಾಗೂ ಡಿಜೆ ಮೆರವಣಿಗೆ ಹಾಗೂ ಈ ಬಸವ ಜಯಂತಿ ಪ್ರಯುಕ್ತ ಸಮಸ್ತ ವಿಜಯಪುರ ಜನತೆ ಹಾಗೂ ವಿಜಯಪುರ ಜಿಲ್ಲೆ ಜನತೆ ಹಾಗೂ ಸಮಸ್ತ ಬಸವೇಶ್ವರನ ಭಕ್ತರು ಹಾಗೂ ರಾಷ್ಟ್ರ ಭಕ್ತರು ಸಮಸ್ತ ವಿಜಯಪುರ ಜಿಲ್ಲೆ ಜನರು ಆಗಮಿಸಬೇಕು ಹಾಗೂ ಈ ಬಸವೇಶ್ವರ ಶೋಭಾಯಾತ್ರೆಯಲ್ಲಿ ನಗರದ ಶಾಸಕರಾದಂಥ ಸನ್ಮಾನ್ಯ ಶ್ರೀ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಹಾಗೂ ಮಾಜಿ ಕೇಂದ್ರ ಸಚಿವರಾದಂಥ KS ಈಶ್ವರಪ್ಪ ಅವರು ಹಾಗೂ ಕೂಡಲ ಸಂಗಮ ಬಸವ ಶ್ರೀ ಜೈ ಮೃತ್ಯುಂಜಯ ಶ್ರೀಗಳು ಹಾಗೂ ಆಂದೋಲನ ಶ್ರೀಗಳು ಈ ಶೋಭಾಯಾತ್ರೆಯಲ್ಲಿ ಪಾಲ್ಗೊಳ್ಳಲಿದ್ದಾರೆ ಹಾಗೂ ಕಿರುತೆರೆ ನಟರಾದ ಖ್ಯಾತ ವಶಿಷ್ಠ ಸಿಂಹ ಹಾಗೂ ಗಿಲ್ಲಿ ನಟ ಹಾಗೂ ಭರ್ಜರಿ ಬ್ಯಾಚುಲರ್ಸ್ ಗಿಲ್ಲಿ ನಟ ಹಾಗೂ ಬಿಗ್ ಬಾಸ್ ಖ್ಯಾತಿಯ ತನಿಷ್ಕ ಕುಪ್ಪಂಡ ಹಾಗೂ KGF ಖ್ಯಾತ ವಿಲನ್ ಗಣೇಶ್ ಅವರು ಆಗಮಿಸುತ್ತಿದ್ದಾರೆ। ಸಮಸ್ತ ವಿಜಯಪುರ ಜನತೆ ಹಾಗೂ ವಿಜಯಪುರ ಜಿಲ್ಲಾ ಜನತೆ ಹೆಚ್ಚಿನ ಜನಸಂಖ್ಯೆಯಲ್ಲಿ ಈ ಶೋಭಾಯಾತ್ರೆಯಲ್ಲಿ ಪಾಲ್ಗೊಳ್ಳಬೇಕಾಗಿ ವಿನಂತಿ। ರಾಮ ಮಂದಿರ ಸರ್ಕಲ್ನಿಂದ ಪ್ರಾರಂಭವಾಗಿ ಸಿದ್ದೇಶ್ವರ ಗುಡಿ, ಆಮೇಲೆ ಗಾಂಧಿ ಚೌಕಿಂದ ಬಸವೇಶ್ವರ ಸರ್ಕಲ್ನಿಂದ ಶಿವಾಜಿ ಸರ್ಕಲ್ವರೆಗೆ ಬೃಹತ್ ಶೋಭಾಯಾತ್ರೆ ಇರುತ್ತದೆ ಹಾಗೂ ಸಾಯಂಕಾಲ 8 ಗಂಟೆಗೆ ಶಿವಾಜಿ ಸರ್ಕಲಲ್ಲಿ ಸ್ಟೇಜ್ ಕಾರ್ಯಕ್ರಮ ಇರುತ್ತದೆ। ಆ ಕಾರ್ಯಕ್ರಮದಲ್ಲಿ ಎಲ್ಲರೂ ಪಾಲ್ಗೊಳ್ಳಿ, ಎಲ್ಲ ಹಿಂದೂ ಬಾಂಧವರು ಪಾಲ್ಗೊಳ್ಳಬೇಕಾಗಿ ವಿನಂತಿಸಿಕೊಳ್ಳುತ್ತಿದ್ದೇನೆ। ಶರಣರ ನಾಡು ವಿಜಯಪುರದಲ್ಲಿ ನಾಳೆ 4 ಗಂಟೆಗೆ ಬಸವ ಜಯಂತಿ ಉತ್ಸವವನ್ನು ಅದ್ಧೂರಿಯಾಗಿ ರಾಮ ಮಂದಿರ ದೇವಸ್ಥಾನದಿಂದ ಶುರುವಾಗಲಿದ್ದು, ಅಲ್ಲಿಂದ ಸಿದ್ದೇಶ್ವರ ದೇವಸ್ಥಾನ, ಗಾಂಧಿ ಚೌಕ್ ಮಾರ್ಗವಾಗಿ ಶಿವಾಜಿ ಸರ್ಕಲ್ ತಲುಪಲಿದೆ। ನಂತರ ಒಂದು ಸ್ಟೇಜ್ ಕಾರ್ಯಕ್ರಮ ಇರುತ್ತದೆ। ಈ ಕಾರ್ಯಕ್ರಮದಲ್ಲಿ ಸೆಲೆಬ್ರಿಟಿಗಳಾದ ನಮ್ಮ ವಶಿಷ್ಠ ಸಿಂಹ ಅವರು ಮತ್ತು ತನಿಷಾ ಕುಪ್ಪಂಡ ಅವರು, ಗಿಲ್ಲಿ ನಟ ಅವರು ಮತ್ತು ಗಣೇಶ್ ಅವರು ಆಗಮಿಸಿದ್ದಾರೆ। ಅದರ ಜೊತೆಗೆ ಧಾರ್ಮಿಕ ಗುರುಗಳಾದ ನಮ್ಮ ಜಯ ಮೃತ್ಯುಂಜಯ ಸ್ವಾಮಿಗಳು ಹಾಗೂ ನಮ್ಮ ಆಂದೋಲನ ಶ್ರೀಗಳು ಉಪಸ್ಥಿತರಿದ್ದು, ಇದರ ಅಧ್ಯಕ್ಷತೆಯನ್ನು ನಮ್ಮ ಶಾಸಕರಾದ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ವಹಿಸಿಕೊಂಡಿರ್ತಾರೆ। ಇದನ್ನು ನಮ್ಮ ನಂದು ಗಡಿಗೆಯವರ ಅಧ್ಯಕ್ಷತೆಯಲ್ಲಿ ಈ ಕಾರ್ಯಕ್ರಮ ವಿಜೃಂಭಣೆಯಾಗಿ ಒಂದು ಬಸವರ ಒಂದು ತತ್ವ ಸಿದ್ಧಾಂತಗಳ ಅಡಿಯಲ್ಲಿ ಈ ಒಂದು ಕಾರ್ಯಕ್ರಮ ನಡೀತಾ ಇದೆ। ಅದಕ್ಕಾಗಿ ತಾವೆಲ್ಲರೂ ಬಸವ ಭಕ್ತರು ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಶುಭ ತರಬೇಕಾಗಿ ಕೇಳಿಕೊಳ್ತೇನೆ। ಇಲ್ಲಿ ರಾಮ ಮಂದಿರದಿಂದ ಪ್ರಾರಂಭವಾಗಿ ಸಿದ್ದೇಶ್ವರ ದೇವಸ್ಥಾನ ಮೂಲಕ ಗಾಂಧಿ ಚೌಕ್ ಮುಖಾಂತರ ಶಿವಾಜಿ ಸರ್ಕಲ್ ತಲುಪ್ತದೆ। ಎಷ್ಟು ಜನ ಪಾಲ್ಗೊಳ್ಳಬಹುದು? ಸುಮಾರು 7-8 ಸಾವಿರ ಜನ ಸೇರ್ಬೋದು ಅಂತ ನಿರೀಕ್ಷತೆ ಇದೆ। ಇದು ಹೆಚ್ಚಿನ ಆಗ್ಬೋದು। 4 ಗಂಟೆಗೆ ಪ್ರಾರಂಭ ಆಗುತ್ತದೆ। ಶಂಕರ್ ಹುಗಾರ್, ಮಾಜಿ ನಿಕಟಪೂರ್ವ ನಗರ ಮಂಡಲ ಅಧ್ಯಕ್ಷರು।